ನಮಸ್ಕಾರ. ಚೋರಿಕಿಯಾರೆ ಸಂಚಿಕೆ 56ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸಾಮಾನ್ಯವಾಗಿ ನೀವು ಮಾರುಕಟ್ಟೆಗಳನ್ನು ನೋಡಿಯೇ ಇರ್ತೀರಿ. ತರಕಾರಿ ಮಾರುಕಟ್ಟೆ, ಮೀನು ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ, ಎಲ್ಲಿ ನೋಡಿದರಲ್ಲಿ ರಾಶಿ ರಾಶಿ ಹೂವುಗಳು, ಹಣ್ಣುಗಳು, ತರಕಾರಿಗಳು ಇಂಥದ್ದೆಲ್ಲ ಇದ್ದೇ ಇರ್ತವೆ. ಇದ್ರ ಬಗ್ಗೆ ನಾನೇನು ನಿಮಗೆ ಹೇಳಬೇಕಾಗಿಲ್ಲ. ಆದರೆ ಅಂಥದ್ರ ಹೂವು ಬದಲು, ತರಕಾರಿ ಬದಲು ಹಣದ ಮಾರುಕಟ್ಟೆ, ಹಣದ ಬಂಡಲ್ಗಳನ್ನು ರಾಶಿಗಟ್ಟಲೆ ಇಟ್ಕೊಂಡು ಮಾರ್ತಾರೆ ಅಂತಂದರೆ ನೀವು ನಂಬ್ತೀರಾ? ಆದರೆ ನಂಬಲೇಬೇಕು. ಅಥವಾ ಒಬ್ಬ ವ್ಯಾಪಾರಿ ನಿಮ್ಮ ಕೈಗೆ ಸಾವಿರಾರು ನೋಟುಗಳ ಒಂದು ಕಟ್ಟನ್ನು ಕೊಟ್ಟು ಇದು ಕೇವಲ ಚಿಲ್ಲರೆ ಅಂತ ಹೇಳಿದರೆ ನೀವು ನಂಬ್ತೀರಾ ಅಥವಾ ತಗೊಳ್ಳಿಕ್ಕೆ ರೆಡಿ ಇದ್ದೀರಾ? ಎನಿಹೌ, ಏನೋ ವಿಚಿತ್ರ ಅನಿಸುತ್ತೆ ಅಲ್ವಾ? ಆದರೆ ಇದು ಯಾವುದೂ ಸಿನಿಮಾ ಕಥೆ ಹೇಳ್ತಾ ಇಲ್ಲ. ಇದು ಆಫ್ರಿಕಾದ ಸೋಮಾಲಿಲ್ಯಾಂಡ್ ಎಂಬ ಪ್ರದೇಶದಲ್ಲಿ ಪ್ರತಿದಿನ ನಡೆಯುವಂತಹ ನೈಜ ದೃಶ್ಯ. ಹೌದು, ಸೋಮಾಲಿಲ್ಯಾಂಡ್ ಎನ್ನುವಂಥದ್ದು ಪೂರ್ವ ಆಫ್ರಿಕಾದಲ್ಲಿರುವ ಒಂದು ಸ್ವಯಂ ಆಡಳಿತ ಪ್ರದೇಶ. 1991ರಲ್ಲಿ ಸೋಮಾಲಿಯಾದಿಂದ ಪ್ರತ್ಯೇಕವಾಗಿ ತನ್ನದೇ ಸರ್ಕಾರ, ಸಂಸತ್ತು, ಪೊಲೀಸ್ ಹಾಗೂ ಕರೆನ್ಸಿಯನ್ನು ಹೊಂದಿರುವಂಥ ದೇಶ. ಆದರೆ ನಿಮಗೆ ಗೊತ್ತಿರಲಿ, ಹೆಚ್ಚಿನ ದೇಶಗಳು ಇದನ್ನು ಸ್ವತಂತ್ರ ರಾಷ್ಟ್ರವೆಂದು ಅಧಿಕೃತವಾಗಿ ಗುರುತಿಸಿಕೊಳ್ಳೋದಿಲ್ಲ. ಅದರ ಕರೆನ್ಸಿಯೇ ಸೊಮಾಲಿಲ್ಯಾಂಡ್ ಶಿಲ್ಲಿಂಗ್ ಅಂತ. ಈ ದೇಶದ ಕರೆನ್ಸಿಯ ಮೌಲ್ಯ ಇದೆಯಲ್ಲ, ಅದು ತುಂಬ ಕಡಿಮೆ. ಹಾಗಾಗಿ ತೀರಾ ಚಿಕ್ಕ ಮೊತ್ತದ ವಸ್ತು ಖರೀದಿಸಲಿಕ್ಕೆ ಕೂಡ ಅಥವಾ ಸಣ್ಣ ವಸ್ತು ಖರೀದಿಸಲಿಕ್ಕೆ ಕೂಡ ನೀವು ಸಾವಿರಾರು ಶಿಲ್ಲಿಂಗ್ಗಳನ್ನು ಕೊಡಬೇಕಾಗತ್ತೆ. ಕೆಲವೊಮ್ಮೆ ಒಂದು ವಹಿವಾಟಿಗೆ ಲಕ್ಷಾಂತರ ಶಿಲ್ಲಿಂಗ್ ಕೂಡ ನೀಡಬೇಕಾಗಿ ಬರಬಹುದು. ಅದಕ್ಕಾಗಿ ಬ್ಯಾಗ್ ಅಲ್ಲ, ಜನರು ಗೋಣಿ ಚೀಲ, ಪ್ಲಾಸ್ಟಿಕ್ ಚೀಲ ಅಥವಾ ದೊಡ್ಡ ದೊಡ್ಡ ಕಂತೆಗಳಲ್ಲಿ ಹಣವನ್ನು ಹೊತ್ತುಕೊಂಡು ಹೋಗ್ತಾರೆ. ಅಲ್ಲಿನದ್ದೇ ಜನ. ಅಲ್ಲಿನ ಹಣದ ಮಾರುಕಟ್ಟೆಯಲ್ಲಿ ನೋಟುಗಳನ್ನು ಎಣಿಸುವುದಕ್ಕಿಂತ ಕಂತೆಗಳ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ ಮತ್ತು ಜನ ಅದನ್ನು ಎಣಿಸುವ ಗೋಜಿಗೆ ಹೋಗದೆ ಹಾಗೆ ತಗೊಂಡು ಹೋಗ್ತಾರೆ. ಅಂದರೆ ನೀವು ನಂಬಲೇಬೇಕು. ಉದಾಹರಣೆಗೆ, ಪ್ರಸ್ತುತ ಒಂದು ಅಂದಾಜು ಮೌಲ್ಯವನ್ನು ಪರಿಗಣಿಸಿದರೆ, ರೂಪಾಯಿಗೆ ಹೋಲಿಸಿದರೆ ಸೊಮಾಲಿಲ್ಯಾಂಡ್ ಶಿಲ್ಲಿಂಗ್ ಮೌಲ್ಯ ಎಷ್ಟು ಅಂತ ಲೆಕ್ಕ ಹಾಕೋದಾದರೆ, ಉದಾಹರಣೆಗೆ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಅದು 6,000 ಶಿಲ್ಲಿಂಗ್ ಅಂತ ಅನಿಸ್ಕೊಳ್ಳುತ್ತೆ. ಅಥವಾ 1,000 ರೂಪಾಯಿ ಇದ್ದರೆ 60,000 ಶಿಲ್ಲಿಂಗ್ಗಳಿಗೆ ಸಮಾನವಾಗಿ ಇರುತ್ತೆ. 1 ಲಕ್ಷ ಅಂತಂದರೆ, 1 ಲಕ್ಷ ರೂಪಾಯಿ ಅಂತಂದರೆ ಬರೋಬ್ಬರಿ 60 ಲಕ್ಷ ಶಿಲ್ಲಿಂಗ್ಗಳನ್ನು ನೀವು ತಗೊಳ್ಬಹುದಾಗತ್ತೆ. ಸೊ ಅಲ್ಲಿಗೆ ನಿಮಗೆ ಅರ್ಥ ಆಗಿರಬೇಕು ಈ ಕರೆನ್ಸಿಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನುವಂಥದ್ದು. ನಾರ್ಮಲ್ ಆಗಿ ನೀವು 1 ಲಕ್ಷವನ್ನು ಒಂದು ಸಣ್ಣ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಆದರೆ 60 ಲಕ್ಷ ಶಿಲ್ಲಿಂಗನ್ನು ಅಷ್ಟು ಸುಲಭದಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿಯೇ ಇಲ್ಲಿ ವಿಚಿತ್ರ ಅನಿಸುವಂಥದ್ದು. ಇಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತಂದರೆ, ಈ ಹಣದ ಕಂತೆಗಳು ಬಹಿರಂಗವಾಗಿ ಅಂಗಡಿಗಳ ಮುಂದೆಯೇ ಇರ್ತವೆ. ಆದರೆ ದೊಡ್ಡ ಮಟ್ಟದ ಕಳ್ಳತನಗಳು ಅಪರೂಪ. ಕಾರಣ, ಮೊದಲನೇದಾಗಿ ಈ ಕರೆನ್ಸಿ ಅನ್ನುವಂಥದ್ದು ಹೊರದೇಶಗಳಲ್ಲಿ ಬಹುತೇಕ ಬಳಕೆ ಆಗೋದೇ ಇಲ್ಲ. ಎರಡನೇದಾಗಿ ಹಣದ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಪರಸ್ಪರ ಪರಿಚಿತರಾಗಿರ್ತಾರೆ. ಹಾಗಾಗಿ ಈ ಥರದ ಕಳ್ಳತನದ ಪ್ರಕರಣಗಳಿಗೆ ಅಲ್ಲಿ ಅವಕಾಶಗಳು ಇರೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮುದಾಯದ ಸಾಮಾಜಿಕ ನಂಬಿಕೆ ಕೂಡ ಅಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅನ್ನೋದು ಕೂಡ ಒಂದು ಪ್ರೇರಣೆಯ ಸಂಗತಿ ಅಂತ ಅಂದ್ಕೊಳ್ತೀನಿ. ಒಂದು ಕಾಲದಲ್ಲಿ ಇಲ್ಲಿ 500 ಶಿಲ್ಲಿಂಗ್ ನೋಟೆ ಅತ್ಯಂತ ಸಾಮಾನ್ಯ ನೋಟಾಗಿತ್ತು. ಆದ್ದರಿಂದ ದೊಡ್ಡ ವ್ಯವಹಾರಗಳಿಗೆ ಸಾವಿರಾರು ನೋಟುಗಳನ್ನು ಎಣಿಸಬೇಕಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಹಣ ವರ್ಗಾವಣೆ, ಏನು ಪೇಟಿಎಂ, ಗೂಗಲ್ ಪೇ ಅಂತೆಲ್ಲ ಕರಿತೀರಿ, ಆ ಸೇವೆಗಳ ಬಳಕೆ ಹೆಚ್ಚಾದರೂ ಕೂಡ ಈ ಹಣದ ಕಂತೆಗಳ ಮಾರುಕಟ್ಟೆಯ ಆಕರ್ಷಣೆ ಮಾತ್ರ ಪ್ರವಾಸಿಗರನ್ನು ವಿಶೇಷವಾಗಿ ಆಕರ್ಷಿಸ್ತಾ ಇದೆ. ಇಲ್ಲಿನ ಪ್ರವಾಸಿಗರು ಉದ್ದೇಶಪೂರ್ವಕವಾಗಿಯೇ ಅಂತಹ ಬಂಡಲ್ಗಟ್ಟೆ ಹಣಗಳನ್ನು ತಮ್ಮೊಂದಿಗೆ ಕೊಂಡೊಯ್ತಾರೆ. ಎನಿವೆ, ಒಂದು ದೇಶದಲ್ಲಿ ಹಣವೇ ಇಷ್ಟು ಅಗ್ಗವಾಗಬಹುದು ಎಂಬುದಕ್ಕೆ ಸೊಮಾಲಿಲ್ಯಾಂಡ್ನ ಈ ಹಣದ ಮಾರುಕಟ್ಟೆಯೇ ಜೀವಂತ ಉದಾಹರಣೆ. ಇಲ್ಲಿ ಲಕ್ಷಾಂತರ ನೋಟುಗಳು ಕಣ್ಣ ಮುಂದೆ ಇದ್ದರೂ ಕೂಡ ಅದನ್ನು ತರಕಾರಿಗಳ ರೀತಿಯಲ್ಲಿ ಕಂತೆ ಇಟ್ಕೊಂಡಿರ್ತಾರೆ, ಮಾರ್ತಾರೆ, ತಗೊಳ್ತಾರೆ ಕೂಡ. ನೋಡಲು ಕೋಟಿ ಹಣ ಇದೆ ಅಂತ ಅನಿಸಿದ್ರೂ ಕೂಡ ಅದರ ನಿಜವಾದ ಖರೀದಿ ಶಕ್ತಿ ಅಷ್ಟೇನು ದೊಡ್ಡದಾಗಿರೋದಿಲ್ಲ. ಅದಕ್ಕೆ ಆರ್ಥಿಕ ತಜ್ಞರು ಹೇಳುವಂಥದ್ದು, ಹಣದ ಪ್ರಮಾಣ ದೊಡ್ಡದಿದ್ದರೆ ಸಾಕಾಗೋದಿಲ್ಲ, ಅದರ ಮೌಲ್ಯ ದೊಡ್ಡದಿರಬೇಕು ಅಂತ. ಇಂತಹ ವಿಚಿತ್ರ, ಆಶ್ಚರ್ಯಕರ ಮತ್ತು ನೈಜ ಸುದ್ದಿಗಳಿಗಾಗಿ ಚೋರಿಕಿಯಾರೆಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಥ್ಯಾಂಕ್ ಯು.